SSLC ರಿಸಲ್ಟ್ ಏಪ್ರಿಲ್ 24ಕ್ಕೆ ಬರೋದು ಡೌಟ್. ಓಕೆ, ಎಲ್ಲರೂ ಕೂಡ SSLC ರಿಸಲ್ಟ್ಗೋಸ್ಕರ ಕಾಯ್ತಿರುವಾಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದೆ. ಮೇಲಿಂದ ಮೇಲೆ ಅಪ್ಡೇಟ್ಸ್ ಕೂಡ ಬರ್ತಾ ಇದ್ದಾವೆ. ಏನು ಅಪ್ಡೇಟ್ ಅಂತಂದರೆ, ಈಗಾಗಲೇ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಸ್ವಲ್ಪ ಗೊತ್ತಿರ್ತದೆ, ಹೊಸಬ್ರು ಬರೋರಿಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಯಾರಲ್ಲ ಹೊಸಬ್ರು ನಮ್ಮ ಚಾನಲ್ಗೆ ಈ ಸದ್ಯಕ್ಕೆ ವಿಸಿಟ್ ಕೊಡಿತ್ತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಯಾಕಂದರೆ SSLCಗೆ ಸಂಬಂಧಪಟ್ಟಾಗಿ ರಿಸಲ್ಟ್ ಅಪ್ಡೇಟ್ ಆಯಿತು. ಆ್ಯಂಡ್ SSLC ಮುಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ ಅಪ್ಕಮಿಂಗ್ ನಿಮಗೆ ಪ್ರೊಸೆಸ್ಗಳಾಯಿತು ಅಥವಾ ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಆ್ಯಂಡ್ ಸೈನ್ಸ್ ತೊಗೋರಿ, ಕಾಮರ್ಸ್ ತೊಗೋರಿ, ಆರ್ಟ್ಸ್ ತೊಗೋರಿ, ನಿಮಗೆ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ, ಹಾಸ್ಟೆಲ್ಗೆ ಸಂಬಂಧಪಟ್ಟ ಹಾಗೆ, ಆ್ಯಂಡ್ ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನೇ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಏನೇ ಬಂದರೂ ಕೂಡ ಹೇಳ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಈಗ SSLC ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಏನಂತಂದರೆ ಮೇನ್ ವಿಚಾರವಾಗಿ ಮಾತಾಡ್ತಿರೋದು ರಿಸಲ್ಟ್. ಆಯಿತಾ, ಎಲ್ಲರೂ ಕೂಡ ಗೊತ್ತಿತ್ತು ಏಪ್ರಿಲ್ 24ಕ್ಕೆ ಬರ್ತಂಥದ್ದು. ಬಟ್ ಸ್ವಲ್ಪ ಡಿಲೇ ಆಗ್ಬೋದು. ಯಾಕೆಂತಂದರೆ ಈ ಎಜುಕೇಷನ್ ಮಿನಿಸ್ಟ್ರಿ ಹೇಳ್ತಿದ್ದಾರೆ ಸ್ವಲ್ಪ ಡಿಲೇನೂ ಆಗ್ಬೋದು, ಆಜುಬಾಜು ಆಗ್ಬೋದು. ಯಾಕೆ ಅಂತಂದರೆ ಕೋರ್ಟ್ ಕೇಸ್ ನಡೀತಾ ಇದೆ. ಸೊ ಕೋರ್ಟ್ ಡಿಕ್ಲೇರ್ ಆಗೋವರು ಕೂಡ ರಿಸಲ್ಟ್ ಕೊಡ್ಲಿಕ್ಕೆ ಬರಲ್ಲ. ಯಾಕಂತಂದರೆ ಅವ್ರು ಹೇಳೋರಿಗೆ ಕೊಡ್ತಂದರೆ ಮತ್ತೆ ಕಾನೂನು ವಿರುದ್ಧವಾಗಿ ಶಿಕ್ಷಣ ಹೋಗ್ತಂತೆ ಆಗುತ್ತೆ. ಸೊ ಹಂಗಾಗಿ ಎಜುಕೇಷನ್ ಮಿನಿಸ್ಟ್ರಿ ಏನು ಹೇಳ್ತಿದ್ದಾರೆ, ಸೊ ಅಂದರೆ ಭಾಳ ದೂರ ಏನು ತೊಗೊಳ್ಳಲ್ಲ. ಸೊ ಹಿಂದಿಗೆ ಸಂಬಂಧಪಟ್ಟಾಗೆ ಗ್ರೇಡ್ ಮಾರ್ಕ್ಸ್ ಬದಲಿಗೆ ಮಾರ್ಕ್ಸ್ನೇ ಕೊಡ್ರಿ ಅಂತ, ಅಂದರೆ ಗ್ರೇಡ್ ಬದಲಿಗೆ ಮಾರ್ಕ್ಸ್ ಕೊಡ್ರಿ ಅಂತ ವಾಪಸ್ ತೀರ್ಪು ಬಂದಿತ್ತು. ಮತ್ತೆ ಪರಿಶೀಲನೆ ಹಾಕಿದಾಗ ಸೊ ಮತ್ತೆ ಅದು ಬರೋದು. ಓಕೆ, ಮಂಗಳವಾರ ಅಂತಂದರೆ ನಾಳೆ ನಿಮ್ದು ಏನಪ್ಪ ಅಂತಂದರೆ ಡಿಕ್ಲರೇಷನ್ ಆಗ್ತದೆ, ಈ ಒಂದು ತೀರ್ಪು ಬರ್ತದೆ. ಸೊ ಹಂಗಾಗಿ ನಾಳೆ ನಿಮಗೆ ಗೊತ್ತಾಗುತ್ತೆ ಯಾವಾಗ ರಿಸಲ್ಟ್ ಬರ್ತದೆ ಅನ್ನೋದು. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ರಿಸಲ್ಟ್ 24ಕ್ಕೆ ಬರೋದು ಡೌಟೇ ಅಂತ ಕಾಣಿಸ್ತಿದೆ ಎಲ್ಲರೂ ಕೂಡ. ಯಾಕಂದರೆ ಇವತ್ತಾಗಲಿ 20, ನಾಳೆ 21. ಓಕೆ, ಸೊ ಅಂದರೆ 21ಕ್ಕೆ ಡಿಕ್ಲರೇಷನ್ ಆಯ್ತಂದರೆ ಸೊ ಅದು ಪ್ರೊಸೆಸಿಂಗ್ ಮಾಡೋದು ಮತ್ತೆ ಕೆಲಸ ಇರ್ತದೆ. ಸೊ ಅಂದರೆ 26 ಈ ರೇಂಜ್ಗೆ ಆಗ್ಬೋದು. ಅಂದರೆ ಇನ್ನೊಂದು 5 ದಿನ ಡಿಲೇ ಅಂದರೆ ಒಂದು 2 ಡೇಸ್ 3 ಡೇಸ್ ಡಿಲೇ ಆಗಿ ನಿಮ್ಮ ರಿಸಲ್ಟ್ ಬರ್ಬೋದು. ಸೊ ಹಂಗಾಗಿ ಆ್ಯಂಡ್ ಅದಕ್ಕಿಂತ ಮೇನ್ ವಿಚಾರ, ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಆಗ್ತಿರೋದು ಹಿಂದಿದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಏನು ಮಾರ್ಕ್ಸ್ ಅಂದರೆ ಗ್ರೇಡ್ ಕೊಡ್ತಾರಾ ಅಥವಾ ಮಾರ್ಕ್ಸ್ ಕೊಡ್ತಾರಾ. ಆ್ಯಂಡ್ ಮ್ಯಾಥ್ಸಲ್ಲಿ ಏನಾದರೂ ಗ್ರೇಸ್ ಮಾರ್ಕ್ಸ್ ಬರ್ತಾ ಇದೆಯಾ? ಯಾಕಂದರೆ ಔಟ್ ಆಫ್ ಸಿಲೆಬಸ್ ಕೂಡ ಬಂದಿರೋ ಕಾರಣ ಸೊ ಬರ್ಬೋದಂತ ಎಲ್ಲರೂ ಕೂಡ ಹೂಯದಲ್ಲಿದ್ದರೂ ಕೂಡ ಮನೆ ಎಜುಕೇಷನ್ ಮಿನಿಸ್ಟ್ರಿ ಯಾವುದೇ ರೀತಿ ಗ್ರೇಸ್ ಕೊಡಲ್ಲ ಅಂತ ಕೂಡ ಮಾಧ್ಯಮದವ್ರ ಮೂಲಕ ಹೇಳಿಬಿಟ್ರು. ಸೊ ಹಂಗಾಗಿ ಇವಾಗ ಕಾಯಬೇಕಾಗುತ್ತೆ ನಾವು ಏನಾಗುತ್ತೆ ಫೈನಲ್ ಡಿಸಿಷನ್ನು. ಸೊ ಇದಕ್ಕೆಲ್ಲನೂ ಕೂಡ ಉತ್ತರ ಸಿಗಬೇಕಂದ್ರೆ ನಾಳೆನೇ ಆಗುತ್ತೆ. ನಾಳೆ ಏನೇನೆಲ್ಲ ನಡೆಯುತ್ತೆ ಕೋರ್ಟಲ್ಲಿ ಅದೆಲ್ಲನೂ ಕೂಡ ಲೈವ್ ಇರ್ತದೆ ನಮಗೆ. ಸೊ ಅದನ್ನೆಲ್ಲನೂ ಕೂಡ ಅಪ್ಡೇಟ್ಸ್ನ ನಾನು ನಿಮ್ಗೆ ನೀಡ್ತಾ ಇರ್ತೀನಂತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಟ್ 24ಕ್ಕೆ ಬರೋದು ಡೌಟು, ಒಂದು 2 ಡೇಸ್ ಆಗ್ಬೋದು. ಹೇಳ್ದಂಗೆ 26, 27 ಈ ರೇಂಜ್ಗೆ ನಿಮ್ಮ ರಿಸಲ್ಟ್ ಹೋಗಬಹುದು. ಓಕೆ, SSLCಗೆ ಸಂಬಂಧಪಟ್ಟಾಗ ಏನೇ ಬಂದರೂ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬಾಯ್.